ತಿಮ್ಗೆ ಅಜ್ಜಿ ಏನ್ಗೆ ಮಾಡ್ತಾ ಇದ್ದೀರಾ? ನಿಮ್ದಕ್ಕೆ ನಾಷ್ಟಾಗೆ ಆಯ್ತು? ಬಾರವ ಪತಿನ, ನಾಷ್ಟ ಇನ್ನೂ ಇಲ್ಲ ಕಣವ. ಏನ್ ಮಾಡ್ತಾಳ ಕಾಣ ನನ್ನ ಸೊಸೆ, ಇನ್ನೂ ಒಳಕ್ ಹೋಗಿಲ್ಲ. ಇಷ್ಟ ಗಂಟ ಆಚೆ ಕೆಲಸನೇ ಆಯ್ತು. ಕಸ ಬೆಳ್ದಿ, ಅಂಗಳ ತೊಳ್ದಿ, ನೀರು ಹಾಕಿ, ರಂಗೋಲೆ ಬಿಟ್ಟು ಎಲ್ಲ ಮಾಡಿ, ದನ ಕರ ಎಲ್ಲ ನೋಡಿ, ಹಾಲು ಕರ್ದಿ, ಡೈರಿ ಕೊಟ್ಟು ಎಲ್ಲ ಮಾಡಿ ಕೆಲಸ ಮಾಡಿ ಈಗ ಮನೆಯೊಳಗೆ ಹೋಗೋಣ ಅಂತ ಬಾಗ್ಲಿಗೆ ಬಂದೆ ಕಣ. ಅಷ್ಟು ನೀನು ಬಂದೆ. ನೀನಾದ್ರೆ ನಾಷ್ಟ ಮಾಡಿದವ ಪತಿವ? ತಿಮ್ಗೆ ಅಜ್ಜಿ, ನಮ್ದಕ್ಕೆ ನಾಷ್ಟ ಆಯಿತು. ನಮ್ದಕ್ಕೆ ಮಹಾರಾಜು ದುಕಾನ್ ಓಪನ್ಗೆ ಮಾಡೋಕ್ಕೆ ಹೋದ್ರು ಅಲ್ಲ, ಆ ಟೈಮ್ಗೆ ನಾವು ನಾಷ್ಟಾಗೆ ಮಾಡಿ ಕೊಟ್ಬಿಡ್ಬೇಕು. ಇಲ್ಲ ಅಂದರೆ ನಮ್ದಕ್ಕೆ ಮಹಾರಾಜು ನಮ್ದಕ್ಕೆ ಸುಮ್ಗೆ ಬಿಡಂಗಿಲ್ಲ. ಅವ್ರಿಗೆ ನಾಷ್ಟಾಗೆ ಮಾಡಿ, ಮಕ್ಕಳಿಗೆ ನಾಷ್ಟಾಗೆ ಮಾಡಿ, ಡಬ್ಬಿಗೆ ಕಟ್ಟಿ, ಎಲ್ಲರನ್ನೂ ಸ್ಕೂಲ್ಗೆ ಕೆಲಸಕ್ಕೆ ಕಳಿಸಿ ನಾನು ಈಗ ಈ ಕಡೆ ಬಂದೆ ಅಜ್ಜಿ. ನಿಂದೆ ಆರಾಮ್ ಜೀವನ ಬಿಡವ ಪಾತಿ. ಏನೋ ಒಂದು ಅಡುಗೆ ಮಾಡ್ತೀಯ, ನಿನ್ನ ಗಂಡ ಕೆಲಸ ಮಾಡ್ತಾನೆ, ಹಂಗೆ ಆರಾಮಾಗಿದೆಯಾ. ನಮ್ಮದೇ ರೈತರು ಬದುಕು. ಯಾವ ಕೆಲಸ ಮಾಡೋಣ, ಯಾವ ಕೆಲಸ ಬಿಡೋಣ ಅನ್ನಂಗೆ. ಅಯ್ಯೋ, ನಮ್ದು ಏನು ಹೇಳ್ತೀರಾ ಅಜ್ಜಿ, ಈ ಕೆಲಸ ಟೈಮ್ಗೆ ಬಂದುಬಿಟ್ರೆ ವ್ಯಾಪಾರಗೆ ಇರಲ್ಲ ನಮ್ಮದಕ್ಕೆ. ಯಾವ್ದಾದ್ರು ಹಬ್ಬಗೆ ಸೀಸನ್ಗೆ ಇದ್ದರೆ ವ್ಯಾಪಾರಗೆ ಇರ್ತದೆ, ಇಲ್ಲಾಂದರೆ ನಮಗೆ ವ್ಯಾಪಾರಗೆ ಇರಲ್ಲ ಅಜ್ಜಿ. ನಮ್ದಕ್ಕೂ ಬಹತ್ ಖರಾಬ್ಗೆ ಇದೆ ಲೈಫು. ಎಲ್ಲರದು ಅದೇ ಕಣ ಹೇಳವ. ಅಲ್ಲ ತಿಮ್ಗೆ ಅಜ್ಜಿ, ನಿನ್ನೆ ಅಲ್ಲ ತಂದು ಅಕ್ಕ ಹೆಂಗೆ ಹೇಳ್ಬಿಟ್ರು ನೋಡಿ ನಮ್ದಕ್ಕೆ ಮೇಲೆ, ಹೆಂಗೆ ಜೂಟ್ಗೆ ಬೋಲ್ತಾರ ಅವರು. ನಮ್ದಕ್ಕೆ ಎಷ್ಟು ಬೇಜಾರಿಗೆ ಆಯಿತು ಗೊತ್ತಾ. ನಾವು ಯಾವತ್ತೂ ಇನ್ನೊಬ್ರದ್ದು ವಸ್ತುಗೆ ಆಸೆಗೆ ಪಡೋರು ಅಲ್ಲ ತಿಮ್ಗೆ ಅಜ್ಜಿ. ನಾವು ನಮ್ದಕ್ಕೆ ಏನಿದೆ ಅಲ್ಲಾಗೆ ನಮಗೆ ಹೆಂಗೆ ಕೊಟ್ಟಿದ್ದಾರೆ ನಾವು ಅದರಲ್ಲೇ ತೃಪ್ತಿಗೆ ಪಡ್ತೀವಿ. ಬೇರೆ ವಸ್ತುಗೆ ನಾವು ಯಾವತ್ತಿಗೆ ಆಸೆಗೆ ಪಡೋದಿಲ್ಲ. ಅಯ್ಯೋ, ನೋಡಿದ್ದೀನಿ ಬಿಡವ ನಿನ್ನ, ನೋಡಿಲ್ವೇ ನಾನು ನಿನ್ನ, ನೀನು ಎಂತೋಳು ಅಂತ. 2 ಸೇರು ಬೆಣ್ಣೆ ಇಸ್ಕೊಂಡೋಗಿ 2 ವರ್ಷ ಆಯ್ತಾ ಬತ್ತು, ಇನ್ನು ಅದ್ರ ಕಡೆ ದುಡ್ಡೇ ಕೊಟ್ಟಿಲ್ಲ. ನೀನು ಇನ್ನೊಬ್ರಿಗೆ ಮೋಸ ಮಾಡಿಯಾ? ಬಿಡು ಅಜ್ಜಿ, ಅದು ನಮ್ದಕ್ಕೆ ಮರ್ತ್ಗೆ ಹೋಗ್ಬಿಡ್ತದೆ. ನಮ್ದಕ್ಕೆ ಅದು ನೆನಪಿಗೆ ಬರೋದಿಲ್ಲ ಅಜ್ಜಿ. ನಾವು ನಿಮಗೆ ಕೊಡ್ತಾವ್ ನಮಗೆ ಗೊತ್ತು. ನಿಮಗೆ ನಾವು 2 ಸೇರು ಬೆಣ್ಣೆದು ಕಾಸಿಗೆ ಕೊಡಬೇಕು, ನಾವು ಕೊಡ್ತೀವಿ. ನಿಮ್ದಕ್ಕೆ ತಲೆಗೆ ಕೆಡ್ಸ್ಕೊಬೇಡಿ ಅಜ್ಜಿ, ನಾವೇ ಕೊಡ್ತೀವಿ ನಿಮ್ದಕ್ಕೆ. ನನಗೂ ಕೇಳಿ ಸಾಕಾಯ್ತು. ನೀನು ಕೊಡಲಿಲ್ಲ, ನಾನು ಇಸ್ಕೊಳ್ಳಿಲ್ಲ. ಅತ್ತೇ ಬಂದವ ಬಾ. ಏನು ಮಾಡ್ದವ ನಾಷ್ಟವ? ದೋಸೆ ಮಾಡಿದ್ದೀನಿ ಅತ್ತೆ, ದೋಸೆ ಮಾಡಿ ಚಟ್ನಿ ಮಾಡಿದ್ದೀನಿ. ನಿಮ್ಗೇನಾದ್ರು ಪಲ್ಯ ಬೇಕು ಅಂದರೆ ಹೇಳಿ, ನಾನು ಪಲ್ಯನೂ ಮಾಡ್ಕೊಡ್ತೀನಿ. ಯಾಕವ ನನ್ನ ಮೇಲೆ ಇಷ್ಟೊಂಥರ ಲವ್ ನಿನ್ಗಿವತ್ತ? ನೋಡಿ ಅತ್ತೆ, ನಾನು ನಿಮ್ಗೆ ಒಳ್ಳೇದು ಮಾಡಿದ್ರು ನೀವು ಈ ಥರ ಮಾತಾಡ್ತೀರ, ನಂಗೆ ಅದಕ್ಕೆ ಇಷ್ಟನೇ ಆಗಲ್ಲ ನಿಮಗೆ. ಅಲ್ಲ ಕಣವ, ಯಾವತ್ತಿಲ್ದೋಳು ಇವತ್ತು ಇಷ್ಟೊಂಥರ ಪೂಸಿ ಹೊಡಿತಾ ಇದೆಯಲ್ಲ, ಏನೋ ಬೇಕಾಗದೆ. ಅದಕ್ಕೆ ಏನು ಬೇಕು ಹೇಳುವ? ಅತ್ತೆ ಅದು ಫ್ರಿಜ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಕಾಣತ್ತೆ, ಫ್ರಿಜ್ ತಗೊಡಿ ಅತ್ತೆ, ಡಬಲ್ ಡೋರ್ದು. ಅದೇ ಅನ್ಕೊಂಡೆ, ಇವ್ರು ಸುಮ್ಮನೆ ಈ ಥರ ಎಲ್ಲ ಹೇಳೋಳಲ್ವಲ್ಲ, ನನಗೆ ಇದು ಮಾಡೋಳಲ್ವಲ್ಲ, ಏನೋ ಬೇಕಾಗದೆ ಅದಕ್ಕೆ ಈ ಥರ ಮಾಡ್ತಾವಳೆ ಅಂತ. ಹಂಗಲ್ಲ ಕಣತ್ತೆ, ನಾನು ಯಾವಾಗಲೂ ನಿಮಗೆ ಅಡುಗೆ ಮಾಡಿಕೊಡೋದೇ ಇಲ್ವೇನು, ನಾಷ್ಟ ಮಾಡಿಕೊಡೋದಿಲ್ವೇನು, ಈ ಥರ ನನ್ನ ಅವಮಾನ ಮಾಡ್ತಾ ಇದ್ದಿಲ್ಲ, ಇದು ನಿಮಗೆ ಸರಿ ಅನ್ಸುತ್ತೇನು? ಯಾವ ಶಾಂತಲಾಗೆ ನೀನು, ಶಾಂತಲಾಗೆ. ನಿನಗೂ ಥರ ಕಲ್ಪನೆ ಥರ ಆಡಬೇಡ ನೀನು, ದಮ್ಮಯ್ಯ. ಆ ಥರ ಅಲ್ಲ ಅತ್ತೆ, ನೀವು ನನ್ನನ್ನು ಯಾವುದೋ ಕಾರಣಕ್ಕೂ ನಂಬದೇ ಇಲ್ವಲ್ಲ ಅತ್ತೆ. ನನಗೆ ಅದಕ್ಕೆ ನಿಮ್ಮ ಮೇಲೆ ತುಂಬ ಕೋಪ ಬರುತ್ತೆ ಅತ್ತೆ. ಏನು ಮಾಡಲಿ ಅತ್ತೆ, ಈ ಫ್ರಿಜ್ಗೋಸ್ಕರ ಎಲ್ಲನೂ ಸಹಿಸ್ಕೊಂಡಿದ್ದೀನಿ ಅತ್ತೆ. ಆಯ್ತಾಯ್ತು, ಫ್ರಿಜ್ ಬಗ್ಗೆ ಯೋಚನೆ ಮಾಡೋಣ. ಸದ್ಯಕ್ಕಂತೂ ಯಾವುದೂ ದುಡ್ಡಿಲ್ಲ. ಅದೇನು ದೋಸೆ ಮಾಡಿದ್ದೀನಿ ಅಂದಲ್ಲ, ಐಕೋ ಬರೋಗು ಪಾತಿನೂ ಅವಳಿಗೆ ಹೇಳ್ಕೊಡು. ತಿಮ್ಗೆ ಅಜ್ಜಿ, ನಮಗೆ ನಾಷ್ಟ ಅದಕ್ಕೆ ಬೇಡ. ನಮ್ದಕ್ಕೆ ಹೊಟ್ಟೆ ತುಂಬ ನಾಷ್ಟಾಗೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ದಕ್ಕೆ ಇವತ್ತು ಬಿರಿಯಾನಿಗೆ ಮಾಡಿದ್ವಿ. ಬೆಳಿಗ್ಗೆನೆ ನಮ್ಮದು ಮಹಾರಾಜ್ ಬಿರಿಯಾನಿಗೆ ಬೇಕು ಅಂದ್ಬಿಟ್ರು. ನಾವು ಅದಕ್ಕೆ ಬಿರಿಯಾನಿ ಮಾಡಿ ಸಾಗುಗೆ ಮಾಡಿ ತಿನ್ಕೊಂಡು ಬಂದಿದ್ದೀವಿ. ನಮ್ದಕ್ಕೆ ಬೇಡ ಅಜ್ಜಿ. ಪಾತಿ ಅಕ್ಕ, ನೀವು ಆ ಥರ ಅನ್ಬೇಡಿ ಅಕ್ಕ. ನಾನು ಮಾಡಿರೋ ದೋಸೆ ತಿನ್ನಲ್ವೇನು ನೀವು? ನಾನು ಎಷ್ಟು ಚೆನ್ನಾಗಿ ದೋಸೆ ಮಾಡ್ತೀನಿ ಗೊತ್ತೇನು? ನಿಮಗೆ ಅಂತ ಸ್ಪೆಷಲ್ ಆಗಿ ಮಸಾಲೆ ದೋಸೆನೇ ಮಾಡ್ಕೊಂಬಂದ್ಕೊಡ್ತೀನಿ. ನೀವು ಒಂದೇ ಒಂದು ಟೇಸ್ಟ್ ಮಾಡಿ ಅಕ್ಕ. ನೆನ್ನೆದು ಎಲ್ಲ ಆ ಶಾರದಕ್ಕಂದು ಸೊಸೆ ಮ್ಯಾಗಿಗೆ ತಿನ್ನಿಸಿ ಶಾರದಕ್ಕನಿಗೆ, ಲಕ್ಷ್ಮಕ್ಕನಿಗೆ, ತಿಮ್ಮಜ್ಜಿಗೆ ಬೇದಿಗೆ ಆಗಿತ್ತು. ಇವತ್ತು ನಮಗೆ ನೀವು ಮಸಾಲೆ ದೋಸೆಗೆ ತಿನ್ನಿಸು ಏನೇ ಮಾಡಬೇಕು ಅಂದ್ಕೊಂಡಿದ್ದೀರಾ? ಪಾತಿದು ಅಕ್ಕ, ನನ್ನ ಮೇಲೆ ಈ ಥರ ನೀವು ನುಡಿಬೇಡಿ ಅಕ್ಕ. ನಾನು ಆ ಥರ ಯಾವತ್ತೂ ಮಾಡೋಳಲ್ಲ. ನೀವು ಬೇಕಾದ್ರೆ ಒಂದು ತಿಂದು ನೋಡಿ, ನಾನು ಎಷ್ಟು ಚೆಂದಾಗಿ ಅಡುಗೆ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಸೊಸೆನ ಶಾರದಕ್ಕನ ಸೊಸೆಗೆ ಹೋಲಿಸ್ಬೇಡ ಕಣೆ. ನನ್ನ ಸೊಸೆ ಅಡುಗೆ ವಿಷಯದಲ್ಲೆಲ್ಲ ಚೆನ್ನಾಗೇ ಮಾಡ್ತಾಳೆ. ಒಂಚೂರು ದುರಾಸೆ ಅನ್ನೋದು ಬಿಟ್ಟರೆ ನನ್ನ ಸೊಸೆ ಬಂಗಾರ ಕಣೆ, ಬಂಗಾರ. ಅಯ್ಯೋ ಅತ್ತಿಯಮ್ಮ,
ಇದೇ ಖುಷಿಗೆ ಫ್ರಿಜ್ ಕೊಡ್ಸಲ್ವೇನು ಅತ್ತೆ? ನೋಡಂತ ತಗೊಳವ, ನೀನೇನು ಹಾಳಾಗ ಬತ್ತ ಕೇಳ್ತಾ ಇಲ್ಲ. ಫ್ರಿಜ್ ತಾನೇ, ನೋಡೋಣ, ಯೋಚನೆ ಮಾಡ್ತೀನಿ. ದುಡ್ಡು ಎಷ್ಟದೆ ಏನು ಎತ್ತ ನೋಡಿ ವಿಚಾರಿಸಿ ಗಂಡನ್ನು ಕೇಳಿ ನೋಡ್ತೀನಿ, ಹೇಳ್ತೀನಿ. ಓ, ನಿಮ್ದಕ್ಕೆ ಹೊಸ ಫ್ರಿಜ್ ತಗೋತಾವು? ನಿಮ್ದಕ್ಕೆ ಹೊಸ ಫ್ರಿಜ್ ತಗೊಳ್ಳೋಣಾಗ ನಮ್ದಕ್ಕೆ ಹೇಳಿ. ನಾವು ಒಂದು ಮೈಕ್ರೋ ಓವನ್ಗೆ ತಗೋಬೇಕು ಅಂತ ಇದ್ದೀವಿ. ಇಬ್ಬರಿಗೆ ಜೊತೆಲಿ ತಗೊಂಡ್ರೆ ಸ್ವಲ್ಪ ಕಡಿಮೆಗೆ ಮಾಡ್ತಾರೆ ಅಂಗಡಿಯವರು. ಸರಿ ಬಿಡ, ಆಯ್ತು, ಹೇಳ್ತೀನಿ ನೋಡೋಣ. ಇನ್ನು ನನ್ನ ಗಂಡನ ಕೇಳಬೇಕು, ನನ್ನ ಮಗನ ಕೇಳಬೇಕು, ಕೇಳ್ಬಿಟ್ಟು ಹೇಳ್ತೀನಿ. ಈ ಮನೆಯಲ್ಲಿ ನಡೆಯೋದು ನಿಮ್ಮದೇ ಮಾತು. ಆದರೂ ಯಾಕೆ ಮಾವನ್ ಕೇಳಬೇಕು, ಇವ್ರನ್ನ ಕೇಳಬೇಕು ಅಂತೀರಾ? ನೀವು ಹೇಳಿದ್ದಕ್ಕೆ ಅವರು ಹ್ಞೂ ಅಂತಾರೆ ತಾನೇ. ಎಲ್ಲ ಬಿಲಾಲಿ, ಹೋಗಿ ದೋಸೆ ಹಾಕಬರಗೆ. ಆಯ್ತು ಅತ್ತೆ, ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ ದೋಸೆ ಮಾಡಿಕೊಂಡು. ಪಾತಿ ಅಕ್ಕ, ನಿಮಗೆ ಸ್ಪೆಷಲ್ ಮಸಾಲಾ ದೋಸೆ. ಈ ಬಿರಾಡಿ ಯಾಕೆ ಕೈಯಲ್ಲೇನೆ ಇಟ್ಕೊಂಡು ಈ ನಮ್ಮನೆ ಕಡೆಗೆ ಬರ್ತಾವಳಲ್ಲ? ಯಾರತ್ತೆ? ಲಕ್ಷ್ಮಕ್ಕ ಕಣವ. ಎಲ್ಲತ್ತೆ? ಹೋ, ಅಲ್ಲಿ ಬರ್ತಾವ್ರೆ. ಪಾತಿ ಪಾತಿ, ನೀನು ಇಲ್ಲೇ ಇದ್ದೀನಿ? ಹ್ಞೂ ಲಕ್ಷ್ಮೀದಾಕ, ನಮ್ದಕ್ಕೆ ನಾಷ್ಟಾಗೆ ಮಾಡಿಕೊಂಡು ಈ ಕಡೆ ಓಡಾಡ್ಕೊಂಡು ವಾಕಿಂಗ್ಗೆ ಬಂದ್ವಿ. ತಿಮ್ಮಜ್ಜಿ ಸಿಕ್ಕಿದ್ರು, ಅವ್ರ ಜೊತೆ ಮಾತಿಗೆ ಆಡ್ತಾ ಇದ್ವಿ. ನೀವೇನು ಈ ಕಡೆಗೆ ಬಂದಿದ್ದೀರಾ? ಕೈಯಲ್ಲಿ ಬೇರೆ ಸ್ಯಾರಿಗೆ ತಂದಿದ್ದೀರಾ? ಯಾರ್ದೇ ಇದು ಸ್ಯಾರಿ ಅಚ್ಚಾಗೆ ಇದೆ? ನಂದೇ ಕಣೆ ಪಾತಿ, ಸೀರೆ ಹೊಸದು ಇವಾಗ ತಗೊಂಡಿದ್ದು. ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ಕಣೆ. 5,000 ರೂಪಾಯಿ ಆಯಿತು ಎಂಬ್ರಾಯ್ಡ್ರಿ ಮಾಡ್ಸೋಕ್ಕೆ. ಲಕ್ಷ್ಮಕ್ಕ, ಯಾವಾಗ ತಗೊಂಡೆ ಸೀರೆಯ? ಇಷ್ಟು ಚೆನ್ನಾಗವೆ, ಎಲ್ಲಿ ತಗೊಂಡೆ? ಬೆಂಗಳೂರಲ್ಲಿ ಮೋರಿ ಮಾಲು ಅಂತದೆ, ಅಲ್ಲಿ ತಗೊಂಡೆ ಕಣವ ಈ ಸೀರೆನ. ಒಂದು ನಮ್ಮ ಅಣ್ಣ ಕೊಡಿಸಿದ್ದು, ಒಂದು ನಾನು ತಗೊಂಡಿದ್ದು. ನಮ್ಮ ಅಣ್ಣನ ಮಗನ ಮದುವೆ, ಅದಕ್ಕೆ ನಮ್ಮ ಅಣ್ಣ ಕೊಡಿಸಿದ್ದು ಒಂದು, ನಾನು ತಗೊಂಡಿದ್ದೊಂದು. ಇದು 5,000, ಇದು 12,000 ಕಣವ ಸೀರೆ. ಅಕ್ಕ, ಅದು ಮೋರಿ ಮಾಲಲ್ಲ, ಓರಿಯನ್ ಮಾಲು, ಅಲ್ಲಿ ತಗೊಂಡೆ ಸೀರೆನಾ? ಉಕ್ಕಣವ, ಅಲ್ಲೇ ತಗೊಂಡಿದ್ದು. ಅಲ್ಲಿ ತಗೊಂಡು ನನ್ನ ತಂಗಿ ಬೆಂಗಳೂರಲ್ಲಿ ಇರೋದು, ಅವಳೇ ಅಲ್ಲೆಯ ಎಂಬ್ರಾಯ್ಡ್ರಿ ಬ್ಲೌಸ್ ಮಾಡಿಸಿ ಕೊಟ್ಟು ಕಳ್ಸವಳೆ ಕಣವ. ಚೆನ್ನಾಗವೆ ಕಣಕ್ಕ, ಚೆನ್ನಾಗವೆ. ಅತ್ತೆ ನೋಡತ್ತೆ, ಲಕ್ಷ್ಮಕ್ಕ ಎಂಥ ಬ್ಲೌಸ್ ಹೊಲ್ಸ್ಕೊಂಡವಳೆ. ನನ್ನ ಹತ್ರ ಇಂಥ ಒಂದು ಬ್ಲೌಸೇ ಇಲ್ಲ ಕಣತ್ತೆ. ಎಲ್ಲ ಆಡಿಬಿಟ್ಟು ಯಾರು ಏನು ತಗೋತಾರೆ, ಯಾರು ಏನು ಮಾಡ್ತಾರೆ ಅದೆಲ್ಲ ನೀನು ಮಾಡಬೇಕು ಕಣೆ. ಮನೆ ಹಳಿ ಈ ಲಕ್ಷ್ಮಕ್ಕನು ಒಂದು ಲೋಟ ತಗೊಂಡು ಒತ್ಕೊಂಡು ಊರೊಳಗೆಲ್ಲ ತೋರಿಸ್ತಾಳೆ. ಈ ಲಕ್ಷ್ಮಕ್ಕನಿಗೂ ಮಾಡೋಕ್ಕೇನು ಕ್ಯಾಮಿಲ್ಲ, ಕೆತ್ತಿಲ್ಲ. ಒಂದು ಸ್ಪೂನ್ ತಗೊಳ್ಳಿ, ಒಂದು ಲೋಟ ತಗೊಳ್ಳಿ, ಒಂದು ಚಪ್ಪಲಿ ತಗೊಳ್ಳಿ, ಇಡೀ ಊರಿಗೆ ತೋರಿಸ್ಕೊ ಬಂದ್ಬಿಡ್ತಾಳೆ. ಅಲ್ಲ ಕಣಜ್ಜಿ, ನಾವೇನು ತಗೋತೀವಿ ಏನು ಅಂತ ಊರಿಗೆ ತೋರ್ಸೋದು ಬೇಡವೇ? ಊರ ಜನಕ್ಕೆ ಹೆಂಗೆ ಗೊತ್ತದದು ನಮ್ತವಿಂತವೇ ಅಂತ? ಅಯ್ಯೋ, ಸೀರೆ ಕುಟ್ಕೊಂಡಾಗ ನೋಡಲ್ವೇನೆ? ಅದನ್ನ ಯಾಕೆ ಇಲ್ಲಿ ಊರೊಳಗೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದಿ ಹಿಂಗೆ? ಅತ್ತೆ, ನನಗೆ ಮಾತು ಮರೆಸ್ಬೇಡಿ ನೀವು. ನಿಮ್ಗೆ ಈ ಥರ ಸೀರೆ ಕೊಡಿಸ್ತೀರಾ, ಬ್ಲೌಸ್ ಹೊಲಿಸ್ತೀರಾ ಇಲ್ವಾ ಅಷ್ಟನ್ನು ಹೇಳಿ ನೀವು ನನಗೆ. ಇವಾಗ ಇವಾಗ ತಾನೇ ಫ್ರಿಜ್ ಬೇಕು ಅಂತಿದ್ದಲ್ಲೇ, ಫ್ರಿಜ್ ಬೇಕು ಅಂದವಳೆ ಅಂದ್ಬಿಟ್ಟು ನಾನೇನೋ ಯೋಚನೆ ಮಾಡ್ತಾ ಇದ್ದೆ. ಈಗಾಗಲೇ ಸೀರೆ ಬೇಕು ಅಂತ ಇದೆಯಲ್ಲೇ ನೀನು. ನನಗೆ ಸೀರೆನೂ ಬೇಕು, ಫ್ರಿಜ್ಜು ಬೇಕು. ಓಹೋ, ಫ್ರಿಜ್ಜು ತಗೋತಾ ಇದ್ದೀರಾ ನೀವು ನಂತರದ್ದ? ಅಯ್ಯಯ್ಯೋ, ಅದು ಫ್ರಿಜ್ ಎಷ್ಟು ಗೊತ್ತೇ? 50,000 ರೂಪಾಯಿ ಫ್ರಿಜ್ಜು. ನೀವು ಅಷ್ಟಂತ ದುಡ್ಡಾಗಿ ತಗೊಂಡಿರಾ ಅಂದ್ರೆ ಏನ್ಲೇ? ನಮ್ಮ ಹತ್ರ ನಾವೇನು ಅಷ್ಟು ಇದ್ದೆಲೆ ಉಕ್ಕಣೆ. ನನ್ನ ಹೊಸ ಕೇಳಿದ್ರೆ ಏನು ಬೇಕಾದ್ರೂ ತಗೊಡ್ತೀನಿ ನಾನು. ಅತ್ತೆ ಅತ್ತೆ, ನೀನು ನನ್ನ ಮುದ್ದು ಅತ್ತೆ ಕಾಣತ್ತೆ. ಇದು ಅಲಮುಚ್ಚೆ, ನಿನ್ ದಮ್ಮ ಏನು ಅಲಮುಚ್ಚೆ? ನೀನ್ ತುರಮಣಿ ಅಲ್ಲಲ್ಲಿ ಬಂದು ಕಚ್ಕಿಚ್ಬಿಟ್ಟಿಯಾ? ನಿನ್ ದಮ್ಮ ಅಲಮುಚ್ಚೆ. ಯಾಕತ್ತೆ ಹಿಂಗಾಡ್ತೀರ ನೀವು? ನಾನು ನೋಡಿ ನಿಮ್ಮೇಲೆ ಲವ್ವಿಂದ ಬಂದರೆ ನೀವು ತುರಮಣಿ ಅಲ್ಲೋ ಅಂತೀರ ನೋಡಿ. ನೀವು ಹೋಗಿ ಅತ್ತೆ ನೀವು. ಆಯ್ತು ಬಾಯ್, ನೀನು ನಿಂತಕ್ಕೆ. ಲಕ್ಷ್ಮಕ್ಕ, ನಿಂಗೆ ಮಾಡೋಕ್ಕೇನು ಕ್ಯಾಮೆ ಇಲ್ಲ ಹೋಗಿ. ಈಗ ಸೀರೆ ಎಲ್ಲ ಉಟ್ಕೊಂಡು ಊರೊಳಗೆಲ್ಲ ತೋರಿಸ್ಕೊಂಡು ನಿಂತಿದೆಯಲ್ಲ. ಅಲ್ಲ ಕಂಟಿ ಮಜ್ಜಿ, ನಾನು ನನ್ನ ಹತ್ರ ಸೀರೆ ಅವೇ, ಹಿಂಗೆ ಹೊಲ್ಸಿರೋ ಸೀರೆ ಅಂತ ಏನು ತೋರಿಸಿರತ್ತಾನೆ. ಇಂಥದ್ದೆಲ್ಲ ಎಂಬ್ರಾಯ್ಡ್ರಿ ಮಾಡಿಸ್ಕೊಳಕ್ಕಾಗದ ನೀವು? ಇಲ್ಲಾಂದ್ರೆ ನೀವೆಲ್ಲಿ ಮಾಡಿಸ್ಕೊಂಡಿದ್ದೀರಿ ಹಳ್ಳಿ ಮುಖಕ್ಕೆ ಉಳ್ಳಿ ಸಾರು ಅಂತ? ಯವ್ವ ತಾಯಿ, ನಮ್ಮ ಕಾಲದಲ್ಲಿ ಹಿಂಗೆ ಇರಲಿಲ್ಲ ಕಣವ. ಏನು ಬಿಲ್ಲಲ್ಲಿರೋ ಕಣೆ ನೀವು. ನಿನ್ಗೊಂದು ವಿಷಯ ಗೊತ್ತೇನೆ? ನಮ್ಮ ಅತ್ತೆ ಬ್ಲೌಸ್ ಇಕ್ಕತ್ತಿರ್ಲಿಲ್ಲ. 18 ಮೊಳ ಸೀರೆನ ಮೈ ತುಂಬ ಹೊಚ್ಕೊಂಡಿರೋಳು ಗೊತ್ತೇ? ಹಿಂಗೆ ಈಗಿನ ಕಾಲದವು ಅದೇನು ಆಡಿರೋ ಏನು ಕತೆನೋ ಕಣವ. ಅಯ್ಯೋ, ಆಗಿನ ಕಾಲದಲ್ಲಿ ಹಂಗಿತ್ತು, ಈಗಿನ ಕಾಲದಲ್ಲಿ ಹಂಗಿದ್ದದೇನಜ್ಜಿ? ನೀನೇ ನಿಂಗೆ ಹೇಳ್ತೀಯಲ್ಲ. ಅಯ್ಯೋ, ಇವನ ನಮ್ಮ ಮನೆಯಪ್ಪ ಈ ಕಡೆಗೆ ಬತ್ತಾವನಲ್ಲ, ಏನಕ್ಕೆ ಬತ್ತಾ ಇದ್ನಲ್ಲ ಕಾಣಲ್ಲವ?
ಈ ಕಡೆಗೆ ಬತ್ತಾವನೆ ಊರ 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 ಅನ್ಕೊಂಡು. ನಿನ್ ಗಂಡ ಬರ್ತಾ ಇದ್ದಾನೆ, ತಡಿ ಹೇಳ್ತೀನಿ, ಮಾಡಿಸ್ತೀನಿ ತಡಿಲೆ. ಅಮ್ಮ ಉರಿಯ ಬೆಂಕಿಗೆ ಉಪ್ಪು ಅಂತ ನೀನ್ ಮಸೇರಿ ನೀನ್ ಬೇರೆ ಅವಳಿಗೆ ಎತ್ಕೊಡ್ಬೇಡ, ಅವ್ನು ಸರಿ ಇಲ್ಲ, ಅವನು ಹೊಡೆದ್ ಬಿಡ್ತಾನೆ ನನ್ನ ಗಂಡ. ಆಹಾ ಲಕ್ಷ್ಮೀ ದೋಕ, ನಿಮ್ಗೆ ಅವರು ಹೊಡಿತಾರೆ, ಅವ್ರಿಗೆ ನಿಮ್ಗೆ ಹೊಡಿತಾರೆ, ನಮ್ದಕ್ಕೆ ಗೊತ್ತು ಎಲ್ಲ ಸಮಜ್ಜನೆ ಮನೆಯ ಮೇರಕ್ಕಿ. ಏ ಪಾತಿ ಸುಮ್ಮನೆ ಇರೇ, ಯಾಕ್ರಿ ಹಂಗ ಗುರಾಯಿಸ್ತಿರಲ್ಲ ನಿನ್ನ? ಬೆಳಿಗ್ಗೆಯಿಂದ ಮನೇಲಿ ಅಡುಗೆನೂ ಮಾಡ್ದೆ, ಏನು ಮಾಡ್ದೆ, ಎಲ್ಲೋಗಿದ್ದೆ ನೀನು? ಕೆಲ್ಸಕ್ಕೆ ಹೋಗಿಲ್ವೇನೆ ನಾನು? ಆ ಹುಡುಗ ಅಡುಗೆ ನಾವು ಸ್ಕೂಲ್ಗೆ ಹೋಗಿ ಓಡಾಡ್ತಾ ಇದ್ದೆ, ಏನು ಮಾಡಿದೆ ಎಂತೂ ಮಾಡಿದೆ, ಸೀರೆ ಉಡ್ಕೊಂಡು ಊರೊಳಗೆಲ್ಲ ಓಡಾಡ್ತಾ ಇದ್ದೇನೆ ನೀನು? ಅದು ರೀ ಅಣ್ಣ ಸೀರೆ ಕೊಡ್ಸಿದ್ರಲ್ಲ, ಅದನ್ನ ತಿಮ್ಮಜ್ಜಿ ನೋಡ್ಬೇಕು ಅಂತು ಅದಕ್ಕೆ ತೋರ್ಸಕ್ಕೆ ಅಂತ ಬಂದಿದ್ದೆ ಕಣ್ರಿ. ಯಾಯ್ ನಾನೇ ಅವಾಗ ನಿನ್ ಕರೀ ನಿನ್ ಸೀರೆ ನೋಡ್ಬೇಕು ಅಂತ, ಇದೇನಾಗ ಹಿಂಗೆ ಹೇಳ್ತೀನಿ ನಿನ್ ಗಂಡಂತವ? ಲೇ ಮಾಡೋದೆಲ್ಲ ನೀನು ಮಾಡ್ಬಿಟ್ಟು ಅಜ್ಜಿ ಮೇಲೆ ಹೇಳ್ತಾ ಇದೆಯೇನೆ. ಅಲ್ಲಿ ಶಾರದಾಕರ ಮನೆ ತಕ್ಕಲ್ಲಿ ಹೋಗಿದ್ದಂತಲೇ, ಅಲ್ಲೂ ಬೇರೆ ಬಿಲ್ಡಪ್ ಕೊಟ್ಟು ಬಂದಂತೆ, ಈಗ ಅಲ್ಲಿ ಇಲ್ಲಿ ಬಿಲ್ಡಪ್ ಕೊಟ್ಕೊಂಡು ನಿಂತಿದ್ದೇನೆ ನೀನು. ನಿನಗೆ ಮಾಡ್ತೀನಿ ಇವಾಗ ಡಿಶಮ್. ಓ ನಿನ್ಗೆ ಆ ಕಡಿಯ ನೀನು ಅಣ್ಣ ಅಕ್ಕಿ ಇಕ್ಕ ನಿನಗೆ ಬರ ನೀನು ಒತ್ಕೊಂಡು ಹೋಗ, ನಿನಗೆ ಬಂದು ನಿನ್ನ ಮನೆಯೊಳಗ ನೀನು ಗುದ್ದ ಮಾಡ, ನಿನ್ನ ತಿಥಿ ಮಾಡ, ನಿನ್ಗೆ ಏನು ಬತ್ತೋ ಕಣ್ಗೆ ಹಿಂಗೆ ಹೊಡ್ದಲ್ಲ ನಿನ್ನ ತಿಥಿ ಮಾಡ, ಹೆಂಗೆ ಹೊಡೆದ್ಬಿಟ್ನಲ್ಲೋ ಇವ್ರಪ್ಪ, ಮನೆಯಾಳ ನನ್ನ ಮಗ ಹೊಡೆದ್ಬಿಟ್ನಲ್ಲೋ, ಎಪ್ಪೋ ಬಿಡ್ಸ್ಕೊಳ್ರೋ ಕಾಪಾಡ್ರೋ. ಸಿರಣ ಹೊಡಿಬೇಡ ತೆಗಿಯೋ ನೀನು. ಬಿಡಜ್ಜಿ ನೀನು ಮುಂಡೆಗೆ ಮಾಡ್ತೀನಿ ಇವತ್ತ. ಏನು ಊರೊಳಗೆ ಸೀರೆ ಯಾರು ತಗೊಂಡಿಲ್ಲ, ನಂಗೆ ಸೀರೆ ತಗೊಂಡು ಊರೊಳಗೆಲ್ಲ ಓಡಾಡ್ಕೊಂಡು ನಿಂತವಳೆ ಕಣಜ್ಜಿ. ಮನೆ ನಾನು ಕೆಲ್ಸಕ್ಕೆ ಹೋಗಿಲ್ವೇನಜ್ಜಿ? ಬದುಕುಬಾಳು ಮಾಡಕ್ಕಿಲ್ವೇನಜ್ಜಿ? ಹಿಂಗೆ ಸೀರೆ ತಗೊಂಡು ಹಿಂಗೆ ಫ್ರಿಜ್ ತಗೊಂಡು ಊರೊಳಗೆಲ್ಲ ಬಡಾಳಿ ಆಡಿಸ್ಕೊಂಡು ನಿಂತವಳಲ್ಲಜ್ಜಿ ಇವಳು. ತೆಗಿಯೋ ಅದಕ್ಕೊಂದು ಎರಡು ಮಾತು ಹೇಳೋ ಬಾಯ್ಲಿ, ಅದು ಹೊಡೆದಾರೇನೋ ನೀನು? ಅಯ್ಯೋ ನನ್ನ ಮಗನ ಇದ್ನೇ ನಿನ್ಗೆ ಮಾಡ್ತೀನಿ ಕಣೋ, ನಿನ್ನ ಕಾಲು ಸೇದಾಗ ನಿನ್ನ ಕೈ ಸೇದಾಗ ನನ್ಗೆ ಹೊಡೆದಿದ್ದು ಕೈ ಸೇದಾಗ ನಿಂದು ನನಗೆ ಹೊಡೆದೇನೋ, ಇಷ್ಟು ಚೆನ್ನದ ಮುಂದೆ ಹೊಡೆದಲ್ಲೋ ಮನೆಯಾಳ ನನ್ನ ಮಗನೇ, ಕಿತ್ತೋದು ನನ್ನ ಮಗನೇ, ನಿನ್ಗೆ ಇಟ್ಟು ಮಾಡಿಕ್ಕನೇನೋ. ಒಯ್ತೀನಿ ಕಣೋ ನಮ್ಮ ಅಪ್ಪನ ಮನೆಗೆ ನಾನು ಇವತ್ತು ಈಗಲೇ ಈ ಕ್ಷಣಕ್ಕೆ ಒಯ್ತೀನಿ ಕಣೋ. ನಮ್ಮ ಅಣ್ಣನ ಮಗನ ಮದುವೆ ಆಗ ಗಂಟ ಇತ್ತಾಗ ಬಂದರೆ ಕೇಳ್ಕೊಳ್ಳೋ, ಯಪ್ಪೋ ಹೊಡೆದ್ಬಿಟ್ನಲ್ಲೋ ಇವಾ ನಮ್ಮ ಅಣ್ಣ ಕರ್ಕ ಬರ್ತೀನಿ ಕಣೋ, ಮಾಡಿಸ್ತೀನಿ ಕಣೋ ನನ್ನ ಮಗನೇ ಇದ್ನೇ ನಿನಗೆ. ಕಳ್ಳಂಗನ್ ಪಿಳ್ಳೆನವ ಅಂತ ಅಪ್ಪನ ಮನೆಗೆ ಹೋಗಿ ಇದೊಂದು ಪಿಳ್ಳೆನವ ಆಗಿತ್ತು ಇವಳಿಗೆ ಕಂತ್ರಿ. ಎಂತಕ್ಕೆ ಬೆಳಿಗ್ಗೆ 9 ಗಂಟೆ ಆಯ್ತಾ ಬತ್ತು, ಇನ್ನೂ ನಾಷ್ಟ ಮಾಡಿಲ್ಲ ಏನಿಲ್ಲ, ಈಗಿಲ್ಪ ಹೇಳ್ತಾಳೆ. ಅಯ್ಯೋ 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 ಮನೆಯಾಳ ನನ್ನ ಮಗನೇ, ರಾತ್ರಿದ ಅನ್ನ ಇರ್ಲಿವೇನೋ ಸಾರು ಇರ್ಲಿವೇನೋ ಉಂಡ್ಬಿಟ್ಟು ಹೋಗಿವು. ಲೇ ಕೆಲ್ಸಕ್ಕೆ ಹೋಗೋರು ರಾತ್ರಿ ಉಂಡ್ಬಿಟ್ಟು ಬಂದಾರೇನೆ, ನೀವು ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ಬಂದು ಯಾರಿಗಾರು ತೋರ್ಸ್ಕೊ ಓಡಾಡಿವೆ, ಯಾರು ಬೇಡ ಅಂತಿದ್ರು. ಇವಾಗ ಮಾಡ್ತೀನಿ ಇವತ್ತ, ಇನ್ನೊಂದು ದಿವಸ ಯಾರ ಮನೆ ಬಾಗ್ಲಿಗೂ ಹೋಗ್ಬಾರ್ದು, ಹಂಗೆ ಮಾಡ್ತೀನಿ ಇವತ್ತ. ನನ್ನ ಮಗನೇ ಇದನ್ನೇ ನನಗೇನು ಮಾಡಿಯೋ, ಇವಾಗಲೇ ಒಯ್ತೀನಿ ನಮ್ಮ ಅಪ್ಪನ ಮನೆಗೆ, ನಮ್ಮ ಅಪ್ಪನ ಕರ್ಕ ಬರ್ತೀನಿ, ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ, ನಿನಗೆ ಮಾಡಿಸ್ತೀನಿ, ನಿನಗೆ ಮಾಡಿಸ್ತೀನಿ ನೋಡೋ. ನಿನಗೆ ಏನು ಮಾಡ್ತೀಯ ನೀನು? ಕರ್ಕೊಬರಾಗ ಯಾರು ಕರ್ಕೊಂಬಂದು ಹೋಗಿ ಹೋಗಿ ಕರ್ಕೊಬರಾಗ. ಹಿಂಗೆ ಮಾತಾಡಿದ್ರೆ ಇದನ್ನೆರಡು ಬಿಡ್ತೀನಿ ನೋಡಿ ಇವಾಗ. ಅಯ್ಯೋ ಈ ಮನೆಯಾಳ ನನ್ನ ಮಗ ಸರಿ ಇಲ್ಲ, ಇಲ್ಲೇ ನಿಂತಿದ್ರೆ ಇನ್ನೆರಡು ಕೊಟ್ಬಿಡ್ತಾನೆ ಇಲ್ಲಿಂದ ಜೂಟ್. ಲೇ ಸೀರೆ ತಗೊಂಡೋಗಿ ನಿನ್ನವ ಅವನ ಕೆಲ ಕೊಟ್ಟು ಕಳ್ಸಜ್ಜಿ ಸೀರೆಗಳ. ನೋಡಜ್ಜಿ ಹೆಂಗ್ ಮಾಡ್ದಳು ಇವಳು, ನೀನಾರು ಹೊಸಿ ಹೇಳಜ್ಜಿ. ಸರಿಯಾಗಿ ಅಡುಗೆ ಮಾಡಲ್ಲ, ಇದು ಮಾಡಲ್ಲ, ಬರೀ ಊರೊಳಗೆ ಅವ್ರವ್ರ ಮನೆ ಸುದ್ದಿ ಮಾತಾಡ್ಕೊ ಓಡಾಡ್ತಾಳೆ ಕಣಜ್ಜಿ. ಆಯ್ತು ಬಿಡೋಸಿನಪ್ಪ, ನಾನು ಒಂಚೂರು ಹೇಳ್ತೀನಿ ಅವಳಿಗೆ. ಅತ್ತೆ ಫ್ರಿಜ್ಜು ಸೀರೆ